ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಆಸೆ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಶಾಂತಿ ಮೀನಾ ಇಬ್ಬರು ಡಿಕ್ಕಿ ಹೊಡೆದು ಶಾಂತಿ ಕೆಳಗಡೆ ಬಿದ್ದು ಉಳ್ಳಾಡ್ತಿರ್ತಾಳೆ. ಇದನ್ನು ನೋಡಿ ಎಲ್ಲರೂ ಮನೆಗೆ ಬಂದು ಬಾಯಿಗೊಂದೊಂದು ಮಾತು ಅಂತ ಮಾತಾಡ್ತಿರ್ತಾರೆ. ಶಾಂತಿನೂ ಮತ್ತು ರೋಹಿಣಿ ಮೀನಾದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಶ್ರುತಿ ಎಷ್ಟೇ ಹೇಳಿದ್ರು ಕೇಳೋದಿಲ್ಲ. ನಾನೇ ಇದನ್ನು ಮಾಡಿದ್ದು ಅಂತ ಶ್ರುತಿ ಬಾಯ್ಬಿಟ್ಟು ಹೇಳಿದ್ರು ರೋಹಿಣಿನೂ ಮತ್ತು ಶಾಂತಿ ಮತ್ತು ಮನೋಜ ಇವ್ರು 3 ಜನನೂ ಮೀನಾನೇ ಮಾಡಿದ್ದು ಅನ್ನೋ ರೀತಿಲಿ ಮಾತಾಡ್ತಿರ್ತಾರೆ. ಕೊನೆಗೆ ಯಾರಾದರೂ ಎತ್ರಿ ಅಂತ ಅಂದಾಗ ಶಾಂತಿನ ಮನೋಜನೇ ಎತ್ತಬೇಕು ಅಂತ ಹೇಳ್ತಾನೆ. ಆದರೆ ಮನೋಜ ಎತ್ತಕ್ಕೆ ಹೋಗಿ ಅವನು ಬಿದ್ದೋಗ್ತಾನೆ. ಅವನ ಮೇಲೆ ಶಾಂತಿನೂ ಬಿದ್ದು ಇಬ್ಬರು ಬಿದ್ದು ಉರುಳಾಡ್ತಿರ್ತಾರೆ. ಆಮೇಲೆ ಬಂದು ಎತ್ತು ನಿಲ್ಲಿಸಿ ಇಬ್ಬರೂ ಒಳಗಡೆ ಕರ್ಕೋಗ್ತಾರೆ. ಇದಾದಮೇಲೆ ರೋಹಿಣಿ ಶಾಂತಿನ ಕೂರಿಸ್ಕೊಂಡು ಕಾಲಿಗೆ ಸ್ಪ್ರೇ ಮಾಡ್ತಿರ್ತಾಳೆ. ಏಟಾಗಿರೋದು ಒಂದು ಕಾಲಿಗಾದರೆ ಇವಳು ಸ್ಪ್ರೇ ಮಾಡ್ತಿರೋದು ಇನ್ನೊಂದು ಕಾಲಿಗಾಗಿರುತ್ತೆ. ರೋಹಿಣಿ ಈ ಕಾಲಿಗೆ ಸ್ಪ್ರೇ ಮಾಡ್ತಾ ಇದೆಯಲ್ಲ, ಈ ಕಾಲಿಗೆ ಏಟಾಗಿರೋದು ಅಂತ ಅವಳು ಕಿರಿಸ್ತಾಳೆ. ಅತ್ತೆ ನಿಧಾನಕ್ಕೆ ಇಳಿ ಕಿವಿ ಹೋಯ್ತು ಅಂತ ಅವಳು ರಿಯಾಕ್ಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಶ್ರುತಿ ಬಂದು ಎಷ್ಟು ಹೇಳಿದ್ರು ಅರ್ಥ ಆಗಲ್ವ ನಿಮಗೆ, ಏನು ನಾನೇ ಮಾಡಿದ್ದು ಅಂತ ಹೇಳ್ತಿದ್ರು ಬರೀ ಮೀನಾದೇ ಜಪ ಮಾಡ್ತಿರ್ತಾರಲ್ಲ ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ, ನಾನು ಮಾಡಿದ್ದು ಇದು ನಾನು ಮಾಡಿದ್ದು ಅಂತ ಅಂದರೂ ಕೇಳ್ತಾನೆ ಇಲ್ಲ. ಸೂರ್ಯ ಅವ್ರು ಹೇಳಿದ್ದು ಕರೆಕ್ಟು. ಅವ್ರನ್ನ ಬಯೋದಕ್ಕೆ ನಿಮ್ಗೊಂದು ನೆಪ ಬೇಕು, ಅದಕ್ಕೆ ಮೀನಿನ ಜಪನೇ ಮಾಡ್ತಿರ್ತಿರ್ತೀರ. ಶಾಂತಿ ಇದಕ್ಕೆ ಶ್ರುತಿ ಅಂತ ಕಿರಿಸ್ತಾಳೆ. ಸಾಕು ಮುಶ್ರಿ, ನನಗೂ ಕಿರ್ಚೋದಕ್ಕೆ ಬರುತ್ತೆ, ಎಷ್ಟು ಕಿರಿಸ್ತೀರಾ ಅಂತ ಶ್ರುತಿ ಜೋರಾಗಿ ಮಾತಾಡ್ತಾಳೆ. ಮನೋಜ್ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಏನು ಸಿಮೆಗಿಲ್ದಿರೋ ಅಮ್ಮ, ನಿಮ್ಮ ಒಪ್ಪನಿಗೇನೆ ಇರೋದು, ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ ಅಂತ ತುಪ್ಪು ಅಂತ ಉಗ್ಬಿಟ್ಟು ಹೊಂಟೋಗ್ತಾಳೆ. ಈ ಕಡೆ ರೋಹಿಣಿ ಅತ್ತೆ ಅವಳು ನಿಮಗೆ ತುಪ್ಪು ಅಂತ ಉಗಿದ್ಲು, ಇದಕ್ಕೆಲ್ಲ ಮೀನವರೇ ಕಾರಣ, ನಿಮ್ಮ ವಿರುದ್ಧ ಶ್ರುತಿನ ಎತ್ಕಟ್ಟಿರೋದು ಮೀನಾನೇ ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಡ್ತಾಳೆ ರೋಹಿಣಿ. ಈ ಕಡೆ ಮೀನಾ ಗೊತ್ತಿರೋ ಹೂ ಮಾರೋ ಅಕ್ಕನಿಗೆ ಫೋನ್ ಮಾಡಿ ಹಿಂಗೆ ಕಾಲು ಉಳುಕ್ಬಿಟ್ಟಿದೆ, ನಡ ಉಳುಕ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಕೇಳಿಬಿಟ್ಟು ತಿಳ್ಕೊಂಡು ಅವಳು ಅದನ್ನು ಮಾಡ್ತಿರ್ತಾಳೆ. ಸೂರ್ಯ ಹೇಳ್ತಾನೆ ತೊಗೋಗ್ಬೇಡ, ನೀನು ತೊಗೋಗಿದ್ದಕ್ಕೆ ಅವ್ರಿಗೆ ಮರ್ಯಾದೆ ಕೊಡಲ್ಲ ಅಂತ. ಆದರೂ ಮೀನಾ ತೊಗೊಬಂದು ಅವ್ರ ಅತ್ತೆಗೆ ಅತ್ತೆ ನಿಂಗೆ ಶಾಖ ಕೊಡೋಣ ಅಂತ ತೊಗೊಂಬಂದಿದ್ದೀನಿ ಅಂತ ಹೇಳಿ ತೊಗೊಬಂದು ಕೊಡ್ತಾಳೆ. ಆದರೆ ಶಾಂತಿ ಅದಕ್ಕೂ ಮಾತಾಡ್ತಿರ್ತಾಳೆ. ಕಾಲು ಮುರಿದ್ಬಿಡ್ಲು ನನ್ನ ಸೊಸೆ, ಏನು ಮಾಡೋದು ಅಂತ ಹೇಳಿ. ನೋಡಿ ಅತ್ತೆ, ನಿಮ್ಮ ಕಾಲು ಕಮ್ಮಿ ಆಗಲಿ ಅಂತಲೇ ಇದು ತೊಗೊಬಂದಿದ್ದೀನಿ, ಬೇಕಾದರೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಅಲ್ಲೇ ಬಿಟ್ಬಿಡಿ ಅಂತ ಇಟ್ಬಿಟ್ಟು ಹೊಂಟೋಗ್ತಾಳೆ. ಈ ಕಡೆ ಶಾಂತಿ ಉಳಿದ್ಮೇಲೆ ಅದನ್ನು ತೊಗೊಂಡು ಶಾಖ ಕೊಟ್ಕೊತಿರ್ತಾಳೆ. ತುಂಬ ಹಿತವಾಗಿದೆ ಅಂತ ಹೇಳ್ಬಿಟ್ಟು ಅದು ಬಿಸಿ ಕಮ್ಮಿ ಆಗುತ್ತೆ. ಇನ್ನು ಇವಳು ಕೇಳಿದ್ರೆ ತಲೆ ಮೇಲೆ ತೆಂಗಿನಕಾಯಿ ಇಟ್ಕೊಂಡಿರೋ ಥರ ಆಡ್ತಾಳೆ. ನಾನೇ ಹೋಗಿ ಬಿಸಿ ಮಾಡ್ಕೊತೀನಿ ಅಂತ ಶಾಂತಿನೇ ಅದನ್ನ ಎತ್ಕೊಂಡು ಬರ್ತಾಳೆ. ಕಡೆ ಮೀನ ಕಬೋರ್ಡ್ ಮೇಲೆ ಹತ್ತಿ ಏನೋ ಹುಡುಕ್ತಿರ್ತಾಳೆ. ಶಾಂತಿ ಬಂದು ಮನೇಲಾಡೋ ಮಂಗಾಟ ಸಾಕು ಅಂದಿರು ಇಲ್ಲಿ ಬೇರೆ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಅಯ್ಯೋ ಅತ್ತೆ, ನಿಮಗೆ ಪಟ್ಟಾಕೋದಕ್ಕೆ ನುಚ್ಚಬೇಕಲ್ವ, ಅದನ್ನ ಇಲ್ಲೇ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡುಕ್ತಿದ್ದೀನಿ ಅಂತ ಹೇಳಿ ಹುಡುಕ್ತಿರ್ತಾಳೆ. ಅವಳು ಶಾಂತಿ ಕಡೆ ಹೋಗೋದಕ್ಕೆ ಅವಳು ಹತ್ತಿ ನಿಂತಿರ್ತಾಳಲ್ವ, ಚೇರ್ನಿ ಕಡೆ ಎಳ್ದಿಟ್ಬಿಡ್ತಾಳೆ. ಅವಳು ಹುಡುಕೋ ಅಷ್ಟೊತ್ತು ಹುಡುಕಿ ಈ ಕಡೆ ಇಳಿಯೋಣ ಅಂತ ನೋಡ್ತಾಳೆ. ಅಷ್ಟರಲ್ಲಿ ಚೇರ್ ಈ ಕಡೆ ಇರುತ್ತೆ. ಈ ಕಡೆ ಶಾಂತಿನೂ ಬಾಣಲಿ ಇಲ್ಲ ಅಂದ್ಬಿಟ್ಟು ಬಾಣಲಿ ತೊಗೊಳೋದಕ್ಕೆ ಅಂತ ಬರ್ತಾಳೆ. ಅದೇ ಟೈಮಿಗೆ ಅಲ್ಲಿ ಸೂರ್ಯ ಬರ್ತಾನೆ. ಇನ್ನೇನು ಮೀನ ಬೀಳಬೇಕು, ಆವಾಗ ಮೀನನ್ನ ಹಿಡ್ಕೊಂಡ್ಬಿಡ್ತಾನೆ. ಈ ಕಡೆ ಶಾಂತಿ ಬಾಣಲಿ ಹುಡ್ಕೋದಕ್ಕೆ ಅಲ್ಲೇ ಬಂದು ನಿಂತಿರ್ತಾಳೆ. ಮೀನ ಹೇಳಿದ ತಕ್ಷಣ ಅಳ್ಳಾಡ್ಸಿದಕ್ಕೆ ಮೇಲಿರೋ ರಂಗೋಲಿ ಪುಡಿ ಎಲ್ಲ ಶಾಂತಿ ಮೇಲೆ ಬಿದ್ದೋಗುತ್ತೆ. ಈ ಕಡೆ ಸೂರ್ಯ ಬಂದು ಮೀನನ್ನು ಹಿಡ್ಕೊಂಡಿರ್ತಾಳೆ. ಇಬ್ಬರು ನೋಡಿ ನಗ್ತಿರ್ತಾರೆ. ಇವಳು ಕೋಪ ಬಂದು ಬೇಕು ಅಂತಲೇ ಮಾಡಿದ್ದಾಳೆ ಅಂತ ಬೈಕೊಂಡು ಆಚೆ ಬರ್ತಾಳೆ. ಈ ಕಡೆ ಮನೋಜ ಅದನ್ನು ನೋಡ್ಬಿಟ್ಟು ಫುಲ್ಲು ಕಿರ್ಚ್ಕೊಂಡು ದೇವ ಅಂತ ಕಿರ್ಚ್ತಾನೆ. ರೋಹಿಣಿ ಮತ್ತು ಶ್ರುತಿನೂ ಹಾಗೆ ಕಿರ್ಚ್ಕೊತಾರೆ. ಆಮೇಲೆ ಶ್ರುತಿ ಒಂದು ಸೆಲ್ಫಿ ತೊಗೊಂಡು ಫೋಟೋ ತೊಗೊಂಡು ಇದನ್ನು ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಆದರೂ ಇದು ಮೀನಿನಿಂದನೇ ಆಗಿದ್ದು, ಮೀನನೇ ಮಾಡಿದ್ದು ಅಂತ ಮತ್ತೆ ಅಲ್ಲೂ ಬೈತಾ ಇರ್ತಾಳೆ. ಇವಳು ನೋಡಿ ಎಲ್ಲರೂ ನಗ್ತಿರ್ತಾಳೆ. ಆಮೇಲೆ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದು ಸ್ನಾನ ಮಾಡ್ಕೊಂಡು ಒಂದೇ ದಿನದಲ್ಲಿ 3 ಸತಿ ಸ್ನಾನ ಮಾಡೋ ಹೋಗಿ ಮಾಡಿಬಿಟ್ಲು, ಇನ್ನೊಂದು ಸತಿ ಸ್ನಾನ ಮಾಡಿದ್ರೆ ಅಷ್ಟೇ ಅಂತ ಹೇಳ್ಕೊಂಡು ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ರೋಹಿಣಿ ಬರ್ತಾಳೆ. ರೋಹಿಣಿ ಬಂದು ಮೀನ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ತಾಳೆ. ಶ್ರುತಿ ಹೀಗೆ ಆಡೋದಕ್ಕೆ ಮೀನಾನೇ ಕಾರಣ, ನಿಮ್ಮ ಬಗ್ಗೆ ಎತ್ಕೊಟ್ಬಿಟ್ಟಿದ್ದಾಳೆ ನೋಡಿ, ಫೋನ್ಗೆ ಸ್ಟೇಟಸ್ ಎಲ್ಲ ಹಾಕ್ಕೊಂಡು ನಿಮ್ಮ ಮರ್ಯಾದೆ ಕಳೀತಿದ್ದಾರೆ ಅಂತ ಇನ್ನೂ ನೆಗೆಟಿವ್ ಆಗಿ ಮಾತಾಡ್ತಾಳೆ. ಶಾಂತಿಗೂ ಕೋಪ ಬರುತ್ತೆ. ಸರಿ ಬಾ ನೀನು ನನ್ನ ಜೊತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಈ ಕಡೆ ಕಸ್ತೂರಿ ಮನೆಗೆ ಬಂದು, ಕಸ್ತೂರಿ ಎಷ್ಟೇ ಮಾತಾಡ್ಸಿದ್ರು ಮಾತಾಡೋದಿಲ್ಲ. ಅವರಮ್ಮ ಬರ್ತಿದ್ದಂಗೆ ಸ್ಟೂಡೆಂಟ್ಸ್ನೆಲ್ಲ ಹೊರಗಡೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿ ಕಳಿಸ್ತಾರೆ. ಎಲ್ಲ ಸ್ಟೂಡೆಂಟು ಆಚೆ ಮಾತಾಡ್ಕೊಂಡು ನಿಂತಿರ್ತಾರೆ. ಆದರೆ ಒಂದು ಹುಡುಗ ಒಂದು ಹುಡುಗಿ ಮಾತ್ರ ಮೇಲೋಗಿ ರೂಮಲ್ಲಿ ಪ್ರೈವೇಸಿ ಇರುತ್ತೆ ಅಂತ ಮಾತಾಡೋದಕ್ಕೆ ಅಂತ ಅಲ್ಲೋಗಿ ಲಾಕ್ ಮಾಡ್ಕೊತಾರೆ. ಈ ಕಡೆ ಶ್ರುತಿ ಬಗ್ಗೆ ಅವಳು ಮಾಡಿರೋ ಅವಾಂತರಗಳನ್ನೆಲ್ಲ ಹೇಳ್ತಿರ್ತಾಳೆ. ಅದಾದಮೇಲೆ ಸ್ಟೇಟಸ್ಸು ನೋಡಿರಲ್ಲ ಅವರು, ಸ್ಟೇಟಸ್ಸು ತೋರಿಸ್ತಾಳೆ. ಕಸ್ತೂರಿನೂ ನೋಡ್ತಾಳೆ. ಏನೇ ಇದು ಕೆಮ್ಮಣ್ಣು ಮತ್ತು ರಂಗೋಲಿಲಿ ಹೋಲಿ ಆಡ್ಕೊಂಬಂದಿದ್ಯಾ ಬೆಳಗ್ಗೆ ನಿನ್ಗೇನೇ ಬಂದಿರೋದು ಅಂತ. ಅವಳಿಗೂ ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು ಇವಳ ಬಗ್ಗೆ ಇರೋ ಕಂಪ್ಲೇಂಟ್ನ ಕಂಟಿನ್ಯೂ ಮಾಡ್ತಾನೆ. ನಾನೇನಾದರೂ ಸುಳ್ಳು ಹೇಳ್ತಿದ್ದೀನಿ ಅಂತಂದರೆ ಬೇಕಾದರೆ ರೋಹಿಣಿನೇ ಕೇಳಿ ಅಂತ ಶಾಂತಿ ಹೇಳ್ತಾಳೆ. ಆ ರೀತಿ ಮಾಡೋದಿಲ್ವಲ್ಲ ಶ್ರುತಿ ಹಾಗೆಲ್ಲ ಅಂತ ಹೇಳ್ತಿರ್ತಾಳೆ. ಹೌದು, ಸಹವಾಸ ದೋಷದಿಂದ ಈಗೆಲ್ಲ ಆ ಹೂ ಕಟ್ಟುಗಳ ಜೊತೆ ಸೇರಿಕೊಂಡು ಎಷ್ಟೆಲ್ಲ ಅವಾಂತರ ಮಾಡಿದ್ದಾಳೆ ಗೊತ್ತಾ ಅಂತ ಅವಾಂತರಗಳನ್ನೆಲ್ಲ ಹೇಳ್ತಿದ್ದಾಳೆ. ಅವರಿಬ್ಬರು ಸೇರಿಕೊಂಡು ನಮ್ಮ ಮನೇನ ಸರ್ಕಸ್ ಕಂಪ್ನಿ ಮಾಡಿಬಿಟ್ಟಿದ್ದಾರೆ ಅಂತ ಬೈತಿರ್ತಾಳೆ.
ನನ್ನ ಹಿರಿ ಸೊಸೆ ನೋಡಿ ನಾನು ಆದಮೇಲೆ ನಂದೆಲ್ಲ ಜವಾಬ್ದಾರಿನೂ ಇವಳಿಗೆ ಕೊಡೋದು ಎಷ್ಟು ಶಿಸ್ತಿಂದ ಇದ್ದಾಳೆ ಅಂತ. ಅದ್ರ ಶ್ರುತಿ ನನ್ನ ಮಾತಿಗೆ ಮರ್ಯಾದೆನೇ ಕೊಡೋದಿಲ್ಲ. ನನ್ನ ಮಗನ ಹೋಗೋ ಬಾರೋ ಅಂತಾಳೆ, ನನ್ನ ಮಗನ ಮೇಲೆ ಕಾಲು ಹಾಕ್ತಾಳೆ, ನೈಲ್ ಪಾಲಿಶ್ ಹಾಕ್ಸ್ಕೊತಾಳೆ. ಗಂಡ ಹೆಂಡ್ತಿ ಅಲ್ವಾ ಅವ್ರೇನೋ ಮಾಡ್ಕೊತಾರೆ ಬಿಡಿ ಅಂತ ಶೀಲಾ ಹೇಳ್ತಾಳೆ. ಮಾಡ್ಕೊಳ್ಳಿ, ರೂಮಲ್ಲಿ ಮಾಡ್ಕೊಳ್ಳಿ, ಅದು ಬಿಟ್ಟು ಎಲ್ಲಾರಿದ್ರಿಗೂ ಏನೋ ಒಬ್ಳೆ ಮಗಳು ಅಂತ ಮುದ್ದಾಗಿ ಸಾಕ್ಬಿಟ್ಟಿದ್ದೀವಿ ಅಂತ ಶೀಲಾ ಹೇಳ್ತಾಳೆ. ಹಂಗನ್ಬಿಟ್ಟು ಅತ್ತೆಗೆ ಮರ್ಯಾದೆ ಕೊಡಬಾರ್ದಾ, ನನ್ನ ಮಾತಿಗಂತೂ ಬೆಲೆನೇ ಕೊಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ನನ್ನ ಕೈಲಂತೂ ಆಗೋದಿಲ್ಲಪ್ಪ, ನೀವೇ ಬುದ್ಧಿ ಹೇಳ್ಬೇಕು ನಿಮ್ಮ ಮಗಳಿಗೆ ಅಂತ ಹೇಳ್ತಾಳೆ. ಆವಾಗ ಶೀಲಾ, ನನ್ನ ಕೈಲೂ ಆಗೋದಿಲ್ಲ, ಅವಳ ಹತ್ರ ಮಾತಾಡಿ ಅಂತ ನನ್ನ ಹತ್ರ ಅಂತ ಹೇಳ್ಬಿಡಿ, ಎಲ್ಲ ರೇಟ್ಸು ನಿಮಗೆ ಇದೆಯಲ್ಲ, ನೀವೇ ಮಾತಾಡಿ ಅಂತ ಹೇಳ್ತಾಳೆ. ಏಕೆ ಇನ್ನೊಂದು ಸ್ವಲ್ಪ ಮಾತಾಡ್ಬಿಟ್ಟು ಮರ್ಯಾದೆ ಕೆಡಿಸ್ಕೊಳ್ಳ ನಾನು ಅಂತ ಶಾಂತಿ ಹೇಳ್ತಾಳೆ. ಹಾಗನ್ಬಿಟ್ಟು ನಾನು ನನ್ನ ಮರ್ಯಾದೆ ಕೆಡಿಸ್ಕೊಳ್ಳ, ನನ್ನಂತೂ ಮಾತಾಡು ಅಂತ ಹೇಳ್ಬಿಡಿ, ಅಳಿಯನ್ಗಿದ್ರೆ ಕೇಳಿ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದುಬಿಡ್ತಾಳೆ. ಶೀಲಾ ಹೊರಗಡೆ ಬಂದುಬಿಟ್ಟು, ಇವ್ರ ಮನೇಲಿ ಏನೋ ಜಗಳ ಅನಿಸುತ್ತೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದನ್ನು ಜಾಸ್ತಿ ಮಾಡಿಬಿಟ್ರೆ ಅಳಿಯಂದ್ರು ಮತ್ತು ಶ್ರುತಿ ನಮ್ಮನೆಗೆ ಬಂದುಬಿಡ್ತಾರೆ ಅಂತ ಖುಷಿಯಿಂದ ಹೋಗ್ತಿರ್ತಾಳೆ. ಈ ಕಡೆ ಶಾಂತಿ, ಇವಳು ಯಾವ ತಾಯಿ ಅವನು ಯಾವ ತಂದೇನೆ, ಒಂದೇ ಒಂದನ್ನು ಎತ್ಬಿಟ್ಟು ಅದು ನೋಡಿದ್ರೆ ಇಷ್ಟದ್ದೇ ಇದೆ, ಅದಕ್ಕೆ ಬುದ್ಧಿ ಹೇಳೋಕ್ಕಾಗಲ್ಲ ಅಂತಾರೆ. ಇನ್ನು ನಾನು 3 ಎತ್ತಿದ್ದೀನಿ, ಅದು ನಾವು ಹೇಳ್ದಂಗೆ ಕೇಳುತ್ತೆ ಅಂತ ಹೇಳ್ಕೊಂಡು ಬೈತಾ ಇರ್ತಾಳೆ. ಆಮೇಲೆ ರೋಹಿಣಿನ ಹೇಳ್ತಾಳೆ, ಅತ್ತೆ ಇದೆಲ್ಲ ಇವಳೊಬ್ಳಿಂದನೆಲ್ಲ ಮೀನಾನು ಕಾರಣ ಅಂತ. ಆ ಮೀನನ್ನು ಹೇಗಾದರೂ ಮಾಡಿ ಮನೆಯಿಂದ ಓಡಿಸೋಣ ಅಂದರೆ ಆಗ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಕಸ್ತೂರಿಗೆ ಹೇಳ್ತಾಳೆ, ಶಾಂತಿ ಏನೋ ಮಾಡ್ತೀನಿ ಅಂದರೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಾ ಅಂತ, ಹೀಗೇನು ನಾನು ಹೋಗಿ ಆ ಶೀಲಿನ ಕಾಲಿಡ್ಕೊಂಡು ಕರ್ಕೊಂಬರಲ್ಲ ಅಂತ. ಇಲ್ಲ ಮತ್ತು ದುಡ್ಡಿದೆ ಅಂತ ಕೊಬ್ಬು ಜಾಸ್ತಿ, ರೋಹಿಣಿಗೆ ನೋಡು ಅವ್ರಿಗಿಂತ ಜಾಸ್ತಿ ದುಡ್ಡಿದೆ, ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ಮಾತಾಡ್ತಿರ್ತಾಳೆ. ಅದಾದಮೇಲೆ ರೋಹಿಣಿಗೊಂದು ಕಾಲ್ ಬರುತ್ತೆ. ಏನಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಡ ಅಂದರೂ ಮಾಡ್ತಿದ್ಯಲ್ಲ ಅಂತ ಅಂತಿರ್ತಾಳೆ. ಅಷ್ಟೊತ್ತಿಗೆ ಸರಿಯಾಗಿ ನರ್ಸ್ ಎತ್ಬಿಟ್ಟು, ನಿಮ್ಮ ಅಮ್ಮನಿಗೆ ತಲೆ ಸುತ್ತ ಬಿದ್ದುಬಿಟ್ಟಿದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀವಿ, ಬೇಗ ಬನ್ನಿ ಅಂತೇಳಿ. ಈ ಕಡೆ ಏನೋ ಮ್ಯಾನೇಜ್ ಮಾಡಿಕೊಂಡು ಶಾಂತಿ ಹತ್ರ ಸುಳ್ಳು ಹೇಳಿ ಹೊರಟಕ್ಕೆ ಅಂತ ಬರ್ತಾಳೆ. ನನಗೆ ಬೆನ್ನೋವು, ಮಸಾಜ್ ಮಾಡು ಅಂತ ಹೇಳ್ತಾಳೆ. ಇಲ್ಲ ಅತ್ತೆ ಹೋಗ್ಬೇಕು, ಅವ್ರು VIP ಕ್ಲೈಂಟು, ಕೋಪ ಮಾಡ್ಕೊಂಡು ಹೊಂಟೋಗ್ತಾರೆ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಕೊಂಡು ಬಂದುಬಿಡ್ತಾಳೆ. ಈ ಕಡೆ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲ ಒಳಗಡೆ ಬರ್ತಾರೆ. ಆದರೆ ಅವರಿಬ್ಬರಲ್ಲಿ ಅಂತ ಇವರಿಗೆಲ್ಲ ಡೌಟ್ ಬಂದು ಆಚೆ ಬರೋ ಅಷ್ಟರಲ್ಲಿ ಕರೀತಾರೆ. ರತಿ ಮದನ್ ಅಂತ ಆಶಲ್ ಅವ್ರು ಮೇಲಿಂದ ಇಳಿದು ಬರ್ತಾರೆ. ಎಲ್ಲರೂ ಇಲ್ಲೇ ಇದ್ದಾರೆ, ನೀವಿಬ್ರು ಮಾತ್ರ ಯಾಕೆ ಮೇಲೆ ಹೋಗಿದ್ರಿ ಅಂತ. ನೀವೇನೋ ಮಾತಾಡ್ತಿದ್ರಲ್ವ, ಡಿಸ್ಟರ್ಬ್ ಆಗಬಾರ್ದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತ ಹೇಳ್ತಾನೆ. ಆಮೇಲೆ ನೀನು ಯಾಕಮ್ಮ ಗಾಬರಿ ಆಗಿದೆಯಾ ಇಷ್ಟೊಂದು ಅಂತ ಕೇಳ್ತಾಳೆ. ಏನಿಲ್ಲ, ಅವ್ರು ಡ್ಯಾನ್ಸ್ ಹೇಳ್ಕೊಡ್ತಿದ್ರಲ್ಲ, ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ. ಈ ಕಡೆ ಶಾಂತಿ ಬೈತಾಳೆ, ನಾನು ಎಷ್ಟು ಹೇಳ್ಕೊಡ್ತೀನೋ ಅಷ್ಟು ಮಾಡಿದ್ರೆ ಸಾಕು, ಇನ್ನು ಇವರು ಬೇರೆಯವರೆಲ್ಲ ಹೇಳ್ಕೊಟ್ಟು ನೀವು ಕಲಿಬೇಕಾಗಿಲ್ಲ ಅಂತ ಬೈದು ಒಳಗಡೆ ಈ ಕಡೆ ಶಾಂತಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಮೀನಾ ಅಲ್ಲೇ ಅಕ್ಕನ ಜೊತೆ ಮಾತಾಡ್ಕೊಂಡು ನಿಂತಿರ್ತಾಳೆ. ನಿಲ್ಲಿಸ್ಬಿಟ್ಟು ಅವಳಿಗೆ ಬಾಯಿಗೆ ಬಂದಂಗೆ ಬೈತಾಳೆ. ದುಡ್ಡು ಬೇಕಿದ್ರೆ ಹೇಳು, ಎಷ್ಟು ಬೇಕು, ನಿನ್ನ ಮುಖದ ಮೇಲೆ ಎಷ್ಟು ಹೋಗ್ತೀನಿ, ಅದು ಬಿಟ್ಬಿಟ್ಟು ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡ್ತಿದ್ಯಾ, ನೀನು ಕೈ ಬುಗ್ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ಯಾ, ಎಲ್ಲೂ ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನೀನು ನಿನ್ನ ಪಿ ಓಟ್ಕೊಂಡ ಇಬ್ರು ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡು ಅವಳ ಹತ್ರ ಚೆನ್ನಾಗಿ ದುಡ್ಡು ಕೀಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಗೆ ಬೇಕೋ ಹಾಗೆಲ್ಲ ಬೈತಿರ್ತಾಳೆ. ಮೀನೂ ಅಷ್ಟೇ, ನನ್ನ ಗಂಡನ ಬಗ್ಗೆ ಮಾತಾಡಬೇಡಿ, ನನ್ನ ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡಿ, ಏನೋ ನನ್ನ ತಾಯಿ ಸಮಾನ ಅನ್ಕೊಂಡು ಸುಮ್ಮನಿದ್ರೆ ನನ್ನ ಗಂಡನ ಬಗ್ಗೆನೇ ಮಾತಾಡ್ತೀರಾ, ಏನೇ ಮಾಡ್ತೀಯ ನೀನು, ಲೋಕಲ್ ಬುದ್ಧಿ ನಿನ್ನ ಬುದ್ಧಿ ಏನು ಅಂತ ತೋರಿಸ್ತಿದ್ಯಾ ನೋಡು, ಇದು ನಿನ್ನ ಬುದ್ಧಿ, ಹಿಂಗೆ ನೀವು ಮಾತಾಡೋದು ಲೋಕಲ್ ಜನ. ಅದೇ ಮನೇಲಿ ರೋಹಿಣಿನೂ ಇದ್ದಾಳೆ, ಅವಳು ಹಿಂಗೆ ಮಾತಾಡ್ತಾಳೆ, ಯಾಕೆ ಹೇಳು, ಅವಳು ಕ್ಲಾಸಿಂದ ಬಂದಿದ್ದಾಳೆ ಅಂತ ಹೇಳ್ತಿರ್ತಾಳೆ. ನೀನು ನಿನ್ನ ಗಂಡ ಒಳ್ಳೆ ಪ್ಲಾನೇ ಮಾಡಿದ್ದೀರಾ, ನನ್ನ ಮಗಳನ್ನ ಬುಟ್ಟಿಗೆ ಹಾಕೊಂಡು ಅವಳ ಹತ್ರ ದುಡ್ಡು ಕೀಳೋ ಪ್ಲಾನೇ ಅಂತ ಹೇಳ್ತಾ ಇದ್ದೀನಿ ನೋಡಿ ಆಂಟಿ. ನಾಳೆಯಿಂದ ರೋಸ್ ಪೌಡ್ರ್ ಹಚ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಹಾಗೆ ಬಾರಿಸ್ಬೇಕಾಗತ್ತೆ ಅಂತ ಬೈತಿರ್ತಾಳೆ. ನೋಡಿ ಆಂಟಿ, ಏನೋ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಿದ್ದೀರಾ, ಏನ್ರಿ ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ವಾ, ಬೇಕಿದ್ರೆ ಹೋಗಿ ನಿಮ್ಮ ಮಗಳನ್ನೇ ಕೇಳಿ ಅಂತ ಹೇಳ್ತಾಳೆ. ನನ್ನ ಮಗಳು ನಿನ್ನ ಮಾತು ಕೇಳೋ ಅಷ್ಟು ತಲೆ ಕೆಡ್ಸಿಟ್ಟಿದ್ಯಾ, ಇದೇ ಬುದ್ಧಿ, ನಿಮ್ಮ ಹತ್ರ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಹೊಂಟೋಗ್ತಾಳೆ. ಅದೇ ಟೈಮಿಗೆ ಕರೆಕ್ಟಾಗಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಏನಾಯಿತು ಅಂತ ಅವ್ನು ಎಷ್ಟು ಕೇಳಿದ್ರು ಮೀನಾ ಹೇಳೋದೇ ಇಲ್ಲ. ನನ್ನ ಮಾತಾಡ್ಸ್ಕೊ ಹೋಗಿ ಬಂದಿದ್ರು ಅಂತ ಹೇಳ್ತಾಳೆ. ಆಯಮ್ಮ ಕಾರಿಂದ ಇಳಿದು ನಿನ್ನ ಇಲ್ಲಿಗೆ ಬಂದು ಮಾತಾಡ್ಸ್ಕೊಗ್ತಾರೆ, ಏನಾಯಿತು ಅಂತ ನಿಜ ಹೇಳು, ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಅಂತ ಹೇಳ್ತಾಳೆ. ಏನೂ ಇಲ್ಲ ಅಂತ ಹೇಳ್ದೆ ಅಲ್ವಾ ಅಂತಾಳೆ. ಅಷ್ಟೊತ್ತಿಗೆ ಕಟ್ಟೋಕ, ಯಾಕೆ ಮೀನಾ ನಿನ್ನ ಗಂಡನ ಹತ್ರ ಈ ವಿಷಯ ಮುತ್ತಿರ್ತಿದ್ಯಾ, ಏನು ಹೇಳ್ತರು ಅವರು, ಏನು ಅಂತ ಬೈದರು ನಿನಗೆ ಅನ್ನೋದನ್ನೆಲ್ಲ ಹೇಳು ಅಂತ. ಅಯ್ಯೋ ಅಕ್ಕ, ಯಾಕೆ ಹೇಳ್ತಿದ್ದೀರಾ, ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಎಲ್ಲ ಅಷ್ಟಂದ್ರೂ ಸರಿ ಇಲ್ಲ, ಒಡ್ಬೇಕದ್ದೆ, ನೀನು ನಿನ್ನ ಗಂಡ ನನ್ನ ಮಕ್ಕಳ ಹತ್ರ ದುಡ್ಡು ಕಿತ್ಕೊಂಡು ತಿಂತಿದ್ದೀರಾ, ಈ ಮಾತೆಲ್ಲ ಕೇಳಿ ನನಗಂತೂ ತುಂಬ ಬೇಜಾರಾಯಿತು ಅಂತ ಕಟ್ಟೋಕ ಹೇಳ್ತಾರೆ. ಈ ಕಡೆ ಸೂರ್ಯ ಬೈಕೊಂಡು ಮೀನನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ತೋರಿಸ್ತಿರ್ತಾರೆ. ಇದಿಷ್ಟು 1 ಅವರ್ ಮಹಾಸಂಚಿಕೆ ಆಗಿತ್ತು. 1 ಅವರ್ ಮಹಾಸಂಚಿಕೆಯಲ್ಲಿ ಏನೇನು ನಡೆದಿತ್ತು ಅದೆಲ್ಲ ಇದೊಂದೇ ವಿಡಿಯೋದಲ್ಲಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. Until then, take care. Bye bye.